ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಕೆಲವೊಬ್ಬರು ನನಗೆ ಕಮೆಂಟ್ ಅಂದರೆ ಮೆಸೇಜಲ್ಲಿ ಮಷಿನ್ ಬಗ್ಗೆ ಕೆಲವೊಂದು ಡೌಟ್ಸ್ ಕೇಳಿದರು. ನಾನು ಅದನ್ನು ಮೆಸೇಜ್ ಮುಖಾಂತರ ಹಾಕ್ಲಿಕ್ಕಾಗಲ್ಲ ಅಂಥೇಳಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಸ್ಯಾರಿ ಬಂದು ರೇಷ್ಮೆ ಸ್ಯಾರಿ ಫ್ರೆಂಡ್ಸ್, ಬ್ಲೂ ಕಲರ್ ಸ್ಯಾರಿ, ಹಾಗೆ ಗೋಲ್ಡ್ ಬಾರ್ಡರ್ ಇತ್ತು. ನಾನು ಅವೆರಡು ಕಲರ್ ಕಾಂಬಿನೇಷನ್ ಕೊಟ್ಟು ಈ ಡಿಸೈನ್ ಸೆಲೆಕ್ಟ್ ಮಾಡಿ ಹೋಗಿದ್ರು. ಇದನ್ನು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಸೆಂಟ್ರಲ್ಲಿ ಎರಡು ಪಿಕಾಕ್ ಬಂದು ಫ್ಲವರು ಲೀಫ್ ಅಟ್ಯಾಚ್ ಆಗಿ ಬಂದಿದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನ್. ಇದು ಫ್ರಂಟು ಬ್ಯಾಕು ಸ್ಲೀವ್ಸ್ ನೋಡಿ ಈ ಥರ ಸಿಂಗಲ್ ಕೆಳಗಡೆ ಒಂದು ಲೈನ್ ಬಂದು ಮೇಲೆ ಸಿಂಗಲ್ ಪಿಕಾಕ್ ಪ್ಲಸ್ ಫ್ಲವರ್ ಎರಡು ಮಿಕ್ಸ್ ಆಗಿ ಈ ಥರ ಪಿಕಾಕ್ ಬಂದಿದೆ. ಇದನ್ನು ಅವರು ಸೆಲೆಕ್ಟ್ ಮಾಡಿ ಹೋಗಿದ್ರು. ಹಾಗಾಗಿ ನಾನು ಈ ಥರ ಕಲರ್ ಕಾಂಬಿನೇಷನ್ ಕೊಟ್ಟು ಬ್ಲೂ ಆ್ಯಂಡ್ ಗೋಲ್ಡು ಡಿಸೈನ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ನೀಟಾಗಿ ಫಿನಿಶಿಂಗ್ ತಿಕ್ಕಾಗಿ ನೀಟಾಗಿ ಬಂದಿದೆ. ಯಾರಿಗಾದರೂ ನಿಮಗೆ ಈ ಡಿಸೈನ್ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಬ್ಲೌಸ್ ಮೇಲೆ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ, ನೀಟ್ ಫಿನಿಶಿಂಗ್ ಬಂದಿದೆ. ಎಲ್ಲಿ ಗುಂಜು ಥರ ಏನೂ ಬಂದಿಲ್ಲ ಫ್ರೆಂಡ್ಸ್. ಹಾಗೆ ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಅಕ್ಕ ಮಷಿನ್ ರೇಟ್ ಏನು ಅಂತೇಳಿ. ಈ ಮಷಿನ್ ಬಂದ್ಬಿಟ್ಟು 4,20,000 ಕ್ಯಾಶ್ ಕೊಟ್ಟು ತೊಗೊಂಡ್ರೆ. ನಾನು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ. ನಾನು ಕ್ಯಾಶ್ ಕೊಟ್ಟು ತೊಗೊಳಕ್ಕಾಗಿಲ್ಲ, ಹಾಗಾಗಿ ನಾನು ಲೋನು ಮಾಡಿಸಿದ್ದೆ ಅಂಥೇಳಿ. ಲೋನ್ ನಾನು 3 ವರ್ಷದ್ದು ಲೋನ್ ಮಾಡಿಸಿರೋದ್ರಿಂದ ಅದಕ್ಕೆ ಇಂಟ್ರೆಸ್ಟ್ ಹಾಕ್ಬಿಟ್ಟು ಅವ್ರು ನಮಗೆ ಅಮೌಂಟು ಹೇಳಿದರು. ನೀವು ಕ್ಯಾಶ್ ಕೊಟ್ಟು ತೊಗೊಂಡ್ರೆ 4,20,000, ಲೋನ್ ಮಾಡಿಸಿದ್ರೆ ಅದು ಇಂಟ್ರೆಸ್ಟು ಏನಾಗುತ್ತೋ ಒಂದೊಂದು ಬ್ಯಾಂಕ್ ಮೇಲೆ ಡಿಪೆಂಡು. ಅವರು ಎಷ್ಟು ಇಂಟ್ರೆಸ್ಟ್ ಹಾಕಿ ನಿಮಗೆ ಹೇಳ್ತಾರೋ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿಬಿಟ್ಟು ಲೋನ್ ಮುಖಾಂತರ ಆದರೂ ಇಲ್ಲ ಕ್ಯಾಶ್ ಕೊಟ್ಟಾದರೂ ನೀವು ತೊಗೋಬೋದು, ನಿಮ್ಮ ಅನುಕೂಲದ ಪ್ರಕಾರ. ಹಾಗೆ ಆಯಿಲು ಎಲ್ಲೆಲ್ಲಿ ಬಿಡಬೇಕು ಅಂತೇಳಿ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು. ಆಯಿಲ್ ಬಂದ್ಬಿಟ್ಟು ನಾನು ಅದರದ್ದೇ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಹಿಂದಿನ ವಿಡಿಯೋ ಸರ್ಚ್ ಮಾಡಿ ನೋಡಿದ್ರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಆದ್ರೂ ನಾನು ಹೇಳ್ತೀನಿ. ಇಲ್ಲಿ ಸ್ಟಿಚ್ ಮಾಡುತ್ತಲ್ಲ ಫ್ರೆಂಡ್ಸ್, ಅಲ್ಲಿ ಒಂದು ಪ್ಲೇಟ್ ಇರುತ್ತೆ. ಆ ಪ್ಲೇಟ್ನ ನೀವು ಸ್ಕ್ರೂ ಮುಖಾಂತರ ತೆಗೆದುಬಿಟ್ಟು, ಇಲ್ಲಿ ಒಂದು ಪ್ಲೇಟ್ ಇರುತ್ತೆ, ಅದನ್ನು ಸ್ಕ್ರೂ ಎಲ್ಲ ತೆಗೆದುಬಿಟ್ಟು ಪ್ಲೇಟ್ ತೆಗೆದು ಅಲ್ಲೆಲ್ಲ ಡಸ್ಟ್ ಇರುತ್ತೆ, ದಾರ ಎಲ್ಲ ಜಾಮ್ ಆಗಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಆಯಿಲ್ ಬಿಡ್ಬೋದು. ಅಂದರೆ ನೈಟ್ ನೀವು ಮಲ್ಕೋಬೇಕಾದ್ರೆ, ಮನೆಯಲ್ಲೇ ಇತ್ತಪ್ಪ ಅಂದರೆ ನೈಟ್ ಮಲ್ಕೊಳೋ ಟೈಮ್ನಾಗ ಬಿಡ್ಬೋದು. ಇಲ್ಲ ಶಾಪ್ ಇತ್ತಂದರೆ ನೈಟ್ ಕ್ಲೋಸ್ ಮಾಡಿ ಹೋಗ್ಬೇಕಾದ್ರೆ ಇಲ್ಲೆಲ್ಲ ಆಯಿಲ್ ಬಿಟ್ಬಿಟ್ಟು ಇದು ಇದೆಯಲ್ಲ ಈ ಬೋರ್ಡು, ಇದೆಲ್ಲ ಇದು ನಟ್ಟು ಇವೆರಡು ತೆಗೆದುಬಿಟ್ಟು ಇಲ್ಲಿ ನೀಡಲ್ದು ಲಿಂಕ್ ಇರುತ್ತೆ, ಅಲ್ಲಿನೂ ನಾವು ಆಯಿಲ್ ಬಿಡ್ಬೋದು. ಹಾಗೆ ಇಲ್ಲಿ ಒಂದು ಬಾಕ್ಸ್ ಕಾಣ್ತಾ ಇದೆಯಲ್ಲ, ಈ ಬಾಕ್ಸಲ್ಲೂ ಎನಿ ಟೈಮ್ ಆಯಿಲ್ ಇರಬೇಕು. ಇಲ್ಲಿ ನೋಡ್ತಿರ್ಬೋದು ನೀವು, ಈ ಮಾರ್ಕಿಗೆ ನಂದು ಆಯಿಲ್ ಆಲ್ರೆಡಿ ಇದೆ. ಇವಾಗ ಇಲ್ಲಿನೂ ಎನಿ ಟೈಮ್ ಆಯಿಲ್ ಇರಬೇಕು ಫ್ರೆಂಡ್ಸ್. ಹಾಗೆ ನಂದಿದು ಓಲ್ಡ್ ಮಾಡಲು. ಈಗಿನ ಮಾಡೆಲ್ ಬಂದ್ಬಿಟ್ಟು ಈ ಥರ ಇಲ್ಲ, ನಂದು ಈ ಥರ ಲಾಂಗಾಗಿ ಬಂದಿದೆ ಮಷೀನು. ಇವಾಗಿನವೆಲ್ಲ ತುಂಬ ಈ ಥರ ಫ್ಲಾಟಾಗಿರುತ್ತೆ. ಅವರು ಹೇಳ್ತಾರೆ ಮಷಿನ್ ತೊಗೊಂಡಾಗ ಎಲ್ಲೆಲ್ಲಿ ಆಯಿಲ್ ಬಿಡಬೇಕು ಅಂತೇಳಿ ಅವರು ಹೇಳ್ತಾರೆ ನಿಮಗೆ. ನಂದು ಇಲ್ಲಿ ಬಿಡ್ತೀನಿ ನಾನು. ಇಲ್ಲಿ ಹೋಲ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಎಲ್ಲೆಲ್ಲಿ ಹೋಲ್ ಇದೆ, ಇಲ್ಲೊಂದಿದೆ, ಹಾಗೆ ಇದು ಸ್ವಲ್ಪ ಮುಂದೆ ಸರಿಸಿದ್ರೆ ಇಲ್ಲೊಂದು ಆಯಿಲ್ ಹೋಲ್ ಇದೆ, ಅಲ್ಲಿ ಬಿಡ್ತೀನಿ ನಾನು. ಹಾಗೆ ಈ ಫ್ರೇಮು ಮುಂದ್ಗಡೆ ಮೂವ್ ಆಗುತ್ತಲ್ಲ, ಇಲ್ಲೊಂದು ಸ್ವಲ್ಪ ಆಯಿಲ್ ಬಿಡ್ತೀನಿ. ನೆಕ್ಸ್ಟ್ ಬಂದು ಇಲ್ಲಿ ಬಾಬಿನ್ ಕೇಸ್ ಇಡ್ತೀವಲ್ಲ, ಇದನ್ನು ಅಷ್ಟೇ. ಇವನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಬ್ರಷಿಂದ ಇದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಆಯಿಲ್ ಬಿಟ್ಟರೆ ನಮಗೆ ಸೌಂಡೂ ಜಾಸ್ತಿ ಬರಲ್ಲ, ನೀಟಾಗಿ ಸ್ಟಿಚ್ ಬೀಳುತ್ತೆ. ಇದು ವಾರಕ್ಕೆ 1 ಟೈಮ್ ಆದರೂ, ಅವರು ತಿಂಗಳಿಗೆ 1 ಟೈಮ್ ಅಂತ ಹೇಳಿರ್ತಾರೆ. ನಾವು ನಮ್ಮದು ವರ್ಕ್ ಮೇಲೆ ಡಿಪೆಂಡು. ತುಂಬ ಹೆವಿ ನಾವು
ವರ್ಕ್ ಹಾಕಿದ್ದೀವಪ್ಪ ಅಂದಾಗ ಇಲ್ಲಿ ಡಸ್ಟು ತುಂಬಾ ಕೂಡ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ವಾರಕ್ಕೊಂದು ಟೈಮು ಇದನ್ನೆಲ್ಲ ಪ್ಲೇಟ್ ಮೇಲಿಂದೆಲ್ಲ ತೆಗೆದುಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡಿ ಆಯಿಲ್ ಬಿಟ್ಟರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ನೀವು ಆಯಿಲ್ ಬಿಟ್ಕೋಬೋದು. ಒಬ್ಬರು ಕಮೆಂಟಲ್ಲಿ ಕೇಳಿದರು ಆಯಿಲ್ ಎಲ್ಲೆಲ್ಲಿ ಬಿಡಬೇಕು ಅಕ್ಕ ಅಂತೇಳಿ, ಹಾಗಾಗಿ ನಾನು ತೋರಿಸ್ತಿದ್ದೀನಿ. ಆಮೇಲೆ ನೀವು ಮಷಿನ್ಗೆ ಇನ್ವೆಟ್ರಿ ಯಾವುದು ಹಾಕ್ಸಿದ್ದೀರಿ ಅಂತಲೂ ನನಗೆ ಕಮೆಂಟ್ ಮೂಲಕ ಕೇಳಿದರು. ನಾನು ಬಂದ್ಬಿಟ್ಟು ಇದು ಮನೆಗೆ ಯೂಸ್ ಮಾಡ್ತಾ ಇದ್ವಿ, ಅದನ್ನು ಇಲ್ಲಿ ಶಾಪ್ ಇಟ್ಟ ಮೇಲೆ ಇನ್ನು ಕರೆಂಟ್ ಪ್ರಾಬ್ಲಮ್ ಆದರೆ ನಮಗೆ ವರ್ಕ್ ನಿಂತು ಬಿಡುತ್ತೆ ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಮನೆಯವರು ಇದು ಒಂದು ಬ್ಯಾಟ್ರಿ ಬಂದ್ಬಿಟ್ಟು 150 ವೋಲ್ಟ್ ಕೆಪಾಸಿಟಿ ಇರೋ ಬ್ಯಾಟ್ರಿ, ಆ ಥರದ್ದು ಇವೆರಡು ಸೇರಿ 300 ವೋಲ್ಟ್ ಕೆಪಾಸಿಟಿ ಇರೋ ಬ್ಯಾಟ್ರಿ. ಇದು UPS ಮೇಲೆ ಇದೆ, ಅಂದರೆ ಇದಕ್ಕೆ ನಾನು ಒಂದು ಸ್ಟ್ಯಾಂಡ್ ಮಾಡಿಸಿ ಕೆಳಗಡೆ ಬ್ಯಾಟ್ರಿ ಮೇಲೆ UPS ಇಟ್ಟಿದ್ದೀನಿ. ಈ ಥರ ನೀವು ತೊಗೊಂಡು ಹಾಕಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಕರೆಂಟ್ ಹೋಯ್ತಪ್ಪ ಅಂದರೆ ಇಡೀ ಒಂದಿನ ನಾವು ವರ್ಕ್ ಮಾಡ್ಬೋದು, ಅಷ್ಟು ಇಡೀ ಒಂದು ದಿನದ ಮಟ್ಟಿಗೆ ಇದು ವರ್ಕ್ ಮಾಡುತ್ತೆ. ನಂದು ಈ ಕಂಪನಿ UPS ಬಂದ್ಬಿಟ್ಟು ಈ ಕಂಪನಿದು ಇಲ್ಲಿದೆ, ಮೈಕ್ರೋಟೆಕ್ UPS. ನಮ್ಮದು ಈ ಕಂಪನಿದು UPS ನಾನು ಇದಕ್ಕೆ ಸೆಟ್ ಮಾಡಿಸಿದ್ದೀನಿ. ನನಗೆ ಕಮೆಂಟಲ್ಲಿ ಒಬ್ಬರು ಸಿಸ್ಟರ್ ಕೇಳಿದರು, ಹಾಗಾಗಿ ನಾನು ಅವರಿಗೆ ಇದು ಯೂಸ್ ಆಗುತ್ತೆ ಅನ್ನೋ ಉದ್ದೇಶದ ಮೇಲೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದು ಇವತ್ತು ಕೊಡಬೇಕು, ಇದೆಲ್ಲ ವರ್ಕ್ ಕಂಪ್ಲೀಟ್ ಆಗಿದೆ, ಇವತ್ತು ಬರ್ತಿದ್ದಾರೆ, ಇದು ಅವರಿಗೆ ಡೆಲಿವರಿ ಕೊಡಬೇಕು. ಹಾಗಾಗಿ ನಾನು ಒಂದು ವಿಡಿಯೋ ಮಾಡ್ಕೊಳ್ಳೋಣ. ಹಾಗೆ ಕಮೆಂಟಲ್ಲಿ ಏನೇನು ನನಗೆ ಕ್ವಶನ್ ಇತ್ತೋ ಅದರದ್ದು ಒಂದು ಕ್ಲಿಯಾರಿಟಿ ವಿಡಿಯೋ ಮಾಡಿಬಿಡೋಣ ಅಂಥೇಳಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಮೆಸೇಜು ಮುಖಾಂತರ ಇದೆಲ್ಲ ಕ್ಲಿಯರಾಗಿ ಹೇಳೋಕ್ಕಾಗಲ್ಲಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಬ್ಬರು ಒಂದು ಮೆಸೇಜ್ ಹಾಕಿದ್ರು, ನನಗೆ ಕಮೆಂಟ್ ಮಾಡಿದರು, ಅಕ್ಕ ಇದು ವರ್ಕ್ ಹಾಕ್ತಾ ವೈಟ್ ಥ್ರೆಡ್ ಕಾಣುತ್ತೆ ತುಂಬ, ಏನು ಮಾಡಬೇಕು ಅಂತೇಳಿ. ಇಲ್ಲಿ ನೋಡಿ, ನಂದು ಈ ಡಿಸೈನು ನೆನ್ನೆ ಹಾಕಬೇಕಾದ್ರೆ ಇಲ್ಲೆಲ್ಲ ವೈಟ್ ಇಲ್ಲಿ ಕಾಣ್ತಾ ಇರ್ಬೋದು, ಇಲ್ಲಿ ನೋಡಿ ವೈಟ್ ಎಲ್ಲ ಥ್ರೆಡ್ ಕಾಣ್ತಾ ಇದೆ. ಇದು ಏನಕ್ಕೆ ಈ ಥರ ಆಗುತ್ತಂದರೆ ಕೆಳಗಡೆ ಬಾಬಿನ್ ಇರುತ್ತಲ್ಲ, ಅದನ್ನು ಸ್ವಲ್ಪ ನೀಟಾಗಿ ನಾವು ಕ್ಲೀನ್ ಮಾಡಿ ಹಾಕಬೇಕು. ಇಲ್ಲಪ್ಪ ಅಂದರೆ ಆ ಬಾಬಿನ ತೆಗೆದುಬಿಟ್ಟು ಬೇರೆ ಬಾಬಿನ ಹಾಕಬೇಕು. ಅದಕ್ಕೂ ತುಂಬ ವೈಟ್ ಥ್ರೆಡ್ ಮೇಲೆ ಕಾಣ್ತಾ ಇದೆ ಅಂದಾಗ ಇಲ್ಲಿ ಯಾವ ನಂಬರ್ದು ಥ್ರೆಡ್ ಇರುತ್ತೋ ಅದನ್ನು ಇಲ್ಲಿ ಟೆನ್ಷನ್ ಇದಿರಲ್ಲ, ಇದನ್ನು ಟೈಟ್ ಮಾಡಬಾರ್ದು, ಲೂಸ್ ಮಾಡಬೇಕು. ಇದನ್ನು ಅಡ್ಜಸ್ಟ್ಮೆಂಟು ಮಾಡಬೇಕು. ಸ್ವಲ್ಪ ಲೂಸ್ ಮಾಡಿದ್ರೆ ಅದು ವೈಟ್ ಬರ್ತಾ ಇದೆಯಾ ಇಲ್ಲ ಅಂತ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಆವಾಗ ಇದರಲ್ಲಿ ನಾವು ಅಡ್ಜಸ್ಟ್ಮೆಂಟು ಮಾಡಬೇಕು. ಇದೆಯಲ್ಲ, ಇದು ಒಂದು, ಇಲ್ಲಿ ಮೇಲ್ಗಡೆ ವೈಟ್, ಇವೆರಡರಲ್ಲಿ ತುಂಬ ಟೈಟ್ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಅದು ವೈಟ್ ಬರ್ತಾ ಇರೋದು ಕಮ್ಮಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ವೈಟ್ ಬಂದಿದೆಲ್ಲ ನೋಡಿ, ಇದೆಲ್ಲ ಅಂದರೆ ಈ ಟೆನ್ಷನ್ ಇದೆ ನೋಡಿ, ಇದು ತುಂಬ ಟೈಟ್ ಆಗಿಬಿಟ್ಟಿತ್ತು. ಆ ಕಾರಣಕ್ಕೆ ಅದು ವೈಟ್ ದಾರ ಬರ್ತಾಯಿತ್ತು. ಹಾಗಾಗಿ ನಾನು ಇದನ್ನೆಲ್ಲ ಲೂಸ್ ಮಾಡಿ ಕೆಳಗಡೆ ಆ ಬಾಬಿನ ಚೇಂಜ್ ಮಾಡಿ ಮತ್ತೆ ರನ್ ಮಾಡಿದೆ. ಅದ್ರ ಮೇಲೆ ಇನ್ನೊಂದು ಕೋಟ್ ಹಾಕಿದಾಗ ಅದೆಲ್ಲ ವೈಟ್ ಇರೋದೆಲ್ಲ ಹೋಯ್ತು. ಈ ಥರ ಆಗುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಇವೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನಿಮಗೆ ಬರ್ತಾ ಅನುಭವ ಆದಂಗೆಲ್ಲ ಇದ್ರ ಬಗ್ಗೆ ಎಲ್ಲ ಕ್ಲಿಯರಿಟಿ ಸಿಗುತ್ತೆ. ಹಾಗೆ ನಾನು ನೆನ್ನೆ ಕ್ಯಾನ್ವಾಸ್ದು ರೋಲ್ ತಂದಿದ್ದೆ ಫ್ರೆಂಡ್ಸ್, ನೋಡಿ ದೊಡ್ಡದಿದು kg ಪ್ರಕಾರ ನಾನು ತಂದಿದ್ದೆ. ಈ ದೊಡ್ಡದು ರೋಲೇ ತಂದಿದ್ದೀನಿ ನಾನು. ಇದು ತುಂಬ ದಿನ ಬರುತ್ತೆ, ನನಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ತಂದೀನಿ. ಇದು ಬಂದ್ಬಿಟ್ಟು 850 ರುಪೀಸ್. 850 ರುಪೀಸ್ ಇದು. ಹಾಗೆ ಕೆಲವೊಂದು ಜರ್ರಿನೂ ತಂದಿದ್ದೆ. ಜರ್ರಿ ಅಂತೂ ತುಂಬಾ ಇದ್ದಾವೆ. ಇಲ್ಲಿ ನೀವು ನೋಡ್ತಿರ್ಬೋದು ನೋಡಿ, ಜರಿ ಎಷ್ಟು ಕಲರ್ ಇದಾವೆ. ಬರೀ ಜರಿ ಥ್ರೆಡ್ ಎಲ್ಲ ಮೇಲೆ ಇಟ್ಟಿರೋದು. ಇವೆಲ್ಲ ಹೊಸದು, ಇನ್ನು ಯೂಸ್ ಮಾಡಿಲ್ಲ. ಇವೆಲ್ಲ ನಾನು ಯೂಸ್ ಮಾಡಿರೋದು. ಇದಿಷ್ಟು ಜರಿ, ಇವೆಲ್ಲ GV ಥ್ರೆಡ್ ಯೂಸ್ ಮಾಡಿರೋದು. ಇದೆಲ್ಲ
ಜಿ ವಿ ಪ್ಲಸ್ ರಾಯಲ್ ಇವೆರಡು ಮಿಕ್ಸ್. ಜಾಸ್ತಿ ನಾನು ಯೂಸ್ ಮಾಡೋದಂದರೆ ಜಿ ವಿನೇ. ಜಿ ವಿಯಲ್ಲಿ ಕಲರ್ ಸಿಕ್ಕಿಲ್ಲ ಅಂದಾಗ ರಾಯಲ್ ತೊಗೊಂಬರ್ತೀನಿ. ಇಲ್ಲಿ ನೋಡಿ, ಜೆರಿಯಲ್ಲಿ ಬಂದ್ಬಿಟ್ಟು ನಾನು ಕಿರಣೆ ನಾನು ಯೂಸ್ ಮಾಡೋದು. ಫಸ್ಟು ಕರಣ್ ಮಾಡ್ತಾಯಿದ್ದೆ, ಅದು ತುಂಬ ಕಟ್ಟಾಗ್ತಾಯಿತ್ತು ಥ್ರೆಡ್. ಹಾಗಾಗಿ ನಾನು ಅದನ್ನು ಬಿಟ್ಟು ಇದನ್ನು ಕಿರಣ್ ಯೂಸ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್. ನಾನು ಅದೇ ಹೇಳಿದ್ನಲ್ಲ, ಜರಿ ಏನಾದರೂ ನೀವು ಯೂಸ್ ಮಾಡ್ತಿದ್ದೀರಪ್ಪ ವರ್ಕಲ್ಲಿ ಅಂದಾಗ ಒಂದು 10-15 ನಿಮಿಷ ಆಯಿಲ್ ಹಾಕಿಬಿಟ್ಟು ಇಟ್ಬಿಡಿ. ಅದೆಲ್ಲ ಕೆಳಗಡೆ ಎಲ್ಲ ಹೋಗಿ ಕೆಳಗಡೆ ಎಲ್ಲ ಫುಲ್ಲು ಸ್ಪ್ರೆಡ್ ಆಗುತ್ತೆ. ಅದು ನೀಟಾಗಿ ಜರಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಆಯಿಲ್ ಹಾಕಿ ಇಟ್ಬಿಟ್ಟು ನಾವು ಯೂಸ್ ಮಾಡಿದ್ರೆ ನೀಟಾಗಿ ದಾರ ಎಲ್ಲ ತೊಗೊಂಡ್ಬಿಟ್ಟು ನೀಟಾಗಿ ಸ್ಟಿಚ್ ಆಗುತ್ತೆ. ಒಂದು ಟೈಮ್ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಇದು ಗೋಲ್ಡು, ಇದು ಲೈಟ್ ಆಫ್ ಕ್ರೀಮ್. ಇದು ನಾನು ಜಾಸ್ತಿ ನೋಡಿ, ನಮ್ಮೂರಲ್ಲಿ ಈ ಥರ ನಂಬರ್ ಇದೆ. ನಿಮ್ಮ ಕಡೆ ಯಾವ ಥರ ಇರುತ್ತೋ ಗೊತ್ತಿಲ್ಲ. ಒಂದೊಂದು ಜರಿಗೂ ಒಂದೊಂದು ಥರ ನಂಬರ್ ಕೊಟ್ಟಿರ್ತದೆ. ನಾನು ಈ ಶೇಡಲ್ಲಿ ತಂದಿದ್ದೀನಿ, PN2060. ಇದು ಆಲ್ಮೋಸ್ಟಲ್ಲಿ ಎಲ್ಲ ಬಾರ್ಡರ್ಗೂ ಮ್ಯಾಚ್ ಆಗುತ್ತಂತೇಳಿ ನಾನು ಇದನ್ನೇ 3-4 ತಂದಿದ್ದೀನಿ. ಒನ್ ಟೈಮ್ ತಂದರೆ ನಾನು 2-2, 3-3 ತಂದುಬಿಡ್ತೀನಿ. ಮತ್ತು ನೆಕ್ಸ್ಟ್ ಟೈಮ್ ಹೋದರೆ ಮತ್ತೆ ಸಿಗಲ್ಲ ಅಂಥೇಳಿ ನಾನು ನೋಡಿ, ಇದು 3, ಇದು 2, ಇವು 2. ಎಲ್ಲ ನನ್ನ ಕ್ವಾಂಟಿಟಿ ಸ್ವಲ್ಪ 2, 3, 4 ಈ ಥರ ತರದೇ ಜಾಸ್ತಿ. ಯಾವುದು ಜಾಸ್ತಿ ನನಗೆ ಯೂಸ್ ಆಗುತ್ತೋ ಅದನ್ನು 4, 5 ತಂದುಬಿಡ್ತೀನಿ. ನೋಡಿ, ಇದು ಬಂದ್ಬಿಟ್ಟು JN17. ಇದು 2. ಇದು ಬಂದ್ಬಿಟ್ಟು 3995 PN ಶೇಡ್ ನಂಬರ್. ಇದು ಈ ನಂಬರ್ ನೀವು ಹೇಳಿದ್ರೆ ಅವರು ಕೊಡ್ತಾರೆ. ಇದು ಬಂದ್ಬಿಟ್ಟು ರೀಟೇಲ್ ತೊಗೊಂಡ್ರೆ 80 ರುಪೀಸ್ 85 ರುಪೀಸ್ ಬೀಳುತ್ತೆ. ನಾವು ಅಂದರೆ ಸ್ವಲ್ಪ ಜಾಸ್ತಿ ಒಂದು 10-20 ಜರಿ ತಗೊಂಡು ಬಂದರೆ ಹೋಲ್ಸೇಲಲ್ಲೇ ಹಾಕ್ತಾರೆ ಅವರು. 70-75 ಈ ಥರ ಕೊಡ್ತಾರೆ. ನಾವು ಕ್ವಾಂಟಿಟಿ ಜಾಸ್ತಿ ತೊಗೊಂಡಂದಲ್ಲ, ಅಮೌಂಟು ಕಮ್ಮಿ ಬೀಳುತ್ತೆ. ಈ ಥರ ನಾನು ಇಷ್ಟು ಜರಿ ತಂದಿದ್ದೀನಿ. ಇನ್ನೂ ಜರಿ ತಂದಿದ್ದೀನಿ, ಇಲ್ಲಿದಾವೆ ನೋಡಿ. ಇವೆಲ್ಲ ಹೊಸ ಜೀವಿ. ಒನ್ ಟೈಮ್ ನಾನು ತೊಗೊಂಡ್ಬಿಟ್ರೆ 4, 5 ತೊಗೊಂಡ್ಬಿಡ್ತೀನಿ. ಇವು ಇಲ್ಲಿ ಈ ಶಾಪಲ್ಲಿ, ಆ ಕಡೆ ಬಟ್ಟೆ ಶಾಪಲ್ಲೂ ತುಂಬ ಇದ್ದಾವೆ ಜೀವಿ. ಇವೆಲ್ಲ ಜರಿ ನೋಡಿ, ಇನ್ನು ಯೂಸೇ ಮಾಡಿಲ್ಲ. ಇವೆಲ್ಲ ಎಷ್ಟು ಕಲರ್ ಇದೆ ನೋಡಿ. ಯಾವುದು ವೇಸ್ಟ್ ಆಗಲ್ಲ, ಒಂದಲ್ಲ ಒಂದು ಟೈಮ್ ಯೂಸ್ ಆಗುತ್ತಂತೇಳಿ ನಮ್ಮ ಮನೆಯವರು ಯಾವ ಹೊಸ ಶೇಡ್ ಬಂದಿರುತ್ತೋ ಕಲರ್, ಅವನ್ನೆಲ್ಲ 3, 4 ಪೀಸ್ ತೊಗೊಂಡು ಬಂದು ಇಟ್ಬಿಟ್ಟಿರ್ತಾರೆ. ಇದೆಲ್ಲ ಇನ್ನೂ ಯೂಸೇ ಮಾಡಿಲ್ಲ ನಾನು. ಜೀವಿ, ರಾಯಲ್ಲು ಎಲ್ಲ ಕವರ್ ಸಮೇತ ಹಾಗೇ ಇದಾವೆ ನೋಡಿ. ಈಗ ಇನ್ನೊಬ್ರದ್ದು 2 ಬ್ಲೌಸ್ ಇದ್ದಾವೆ, ಇವತ್ತು ಅರ್ಜೆಂಟ್ ಇದ್ದಾವೆ, ಅವನ್ನ ಹಾಕಬೇಕು. ಇದು ಮುಗೀತು, ಇನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಮಾಡಿದ್ದೀನಿ. ಅವು ಡಿಸೈನ್ ಎಲ್ಲ ಆದಮೇಲೆ ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನೊಂದು ಬ್ಲೌಸ್ ರೆಡಿ ಆಗಿತ್ತು. ಇದು ರನ್ನಿಂಗ್ ಬ್ಲೌಸು. ನಾನು ಬಾರ್ಡ್ರ್ ಕಲರೇ ತೊಗೊಂಡು ಅಲ್ಲಲ್ಲಿ ಪಿಂಕ್ ಶೇಡು ಕೊಟ್ಟಿದ್ದೀನಿ. ಈ ಥರ ಬಂದಿದೆ ಡಿಸೈನ್ ನೋಡಿ. ಇದನ್ನು ತುಂಬ ನೈಸಾಗಿ ಚೆನ್ನಾಗಿ ಬಂದಿದೆ. ಸ್ಯಾರಿಯಲ್ಲಿ ಪಿಕಾಕ್ ಇತ್ತು, ಹಾಗಾಗಿ ಸ್ಲೀವ್ಸಿಗೆ ಏನೂ ಜಾಸ್ತಿ ಹೆವಿ ಮಾಡಿಲ್ಲ. ಬಾರ್ಡ್ರ್ ಇರೋದ್ರಿಂದ ಒಂದು ಸಿಂಗಲ್ ಪಿಕಾಕ್ ಕೊಟ್ಟಿದ್ದೀನಿ. ಇದು ಆಲ್ಮೋಸ್ಟ್ ಅಲ್ಲಿ ಇದಕ್ಕೆ ಬುಟ್ಟ ಇರೋದ್ರಿಂದ ನಾನೇನು ಎಕ್ಸ್ಟ್ರಾ ಬುಟ್ಟ ಕೊಟ್ಟಿಲ್ಲ.
ಇದು ಒಬ್ಬರು ಸ್ಯಾರಿ ಕೊಟ್ಟೋಗಿದ್ರು, ಪ್ಯಾಟ್ರನ್ ವಾಟ್ಸಪ್ಪಲ್ಲಿ ಹಾಕಿದ್ರು. ಹಾಗಾಗಿ ನಾನು ಅದೇ ಪ್ಯಾಟ್ರನ್ ಟೈಪು ಕಟ್ ಮಾಡಿ ಹೊಲಿಲಿಕ್ಕೆ ಕಳಿಸಿದ್ದೆ, ಸ್ಟಿಚ್ ಮಾಡಿ ಕಳಿಸಿದ್ದಾರೆ. ಹಿಂದುಗಡೆ ವಿ ಶೇಪ್, ಬೌ ಇಟ್ಟೈತೆ. ಇಲ್ಲಿ ಒಂದು ಬಟನ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಲೇಸ್ ಬಂದಿತ್ತು ನೋಡಿ, ಈ ಥರ. ಇದೊಂದು ಬ್ಲೌಸು, ಇನ್ನೊಂದು ಕಟ್ ವರ್ಕ್. ಹಿಂದುಗಡೆ ಈ ಥರ ಕಟ್ ವರ್ಕ್ ಶೇಪಲ್ಲಿ ಬೋಟ್ ನೆಕ್. ಸ್ಲೀವ್ಸ್ ಬಂದ್ಬಿಟ್ಟು ಈ ಥರ. ಇವೆರಡು ಪ್ಯಾಟ್ರನ್ ಬ್ಲೌಸು. ಇನ್ನು ಇವತ್ತಿಂದು 2 ಬ್ಲೌಸ್ ಕೊಡೋದಿದೆ ಫ್ರೆಂಡ್ಸ್. ಅದೆಲ್ಲ ಡಿಸೈನ್ ಆದಮೇಲೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ನಾನು ಹೇಳಿರೋ ಮಾಹಿತಿ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಯಾರೆಲ್ಲ ಹಾಕಿದ್ದೀರೋ ಈ ವಿಡಿಯೋ ನೋಡಿದ್ರೆ ನಿಮಗೆ ನಿಮ್ಮ ಡೌಟಿಗೆ ಇದು ಕ್ಲಿಯರ್ ಅನಿಸುತ್ತೆ. ಯಾರೆಲ್ಲ ನನಗೆ ಕಮೆಂಟ್ ಹಾಕಿದ್ದೀರೋ ನಿಮ್ಮ ಡೌಟ್ಸ್ಗಳನ್ನೆಲ್ಲ, ಅದನ್ನು ಈ ವಿಡಿಯೋ ನೋಡಿದ್ರೆ ನಿಮಗೆ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ನನ್ನ ಧನ್ಯವಾದಗಳು. ಹೀಗೆ ನಿಮ್ಮ ಸಪೋರ್ಟ್ ನನಗೆ ಮುಂದೇನೂ ಇರಲಿ ಅಂತ ನಾನು ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್.